ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತೆ. ಇವತ್ತು ನಮ್ಮಮ್ಮ ಸೇವಿಗೆ ಮತ್ತು ಕಾಯಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ಅವರನ್ನೇ ಕೇಳೋಣ ಹೇಗೆ ಮಾಡ್ತಿದ್ದಾರೆ ಅಂತ. ಓವರ್ ಟು ಯು ಮಾ. ಸೇವಿಗೆನ ರೆಡಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ. ಅದಕ್ಕೆ 2 ಬೌಲು ನೀರು ಹಾಕೋಣ. ಈ ಸೇವಿಗೆ ಮಾಡಲು ತುಂಬ ಕಡಿಮೆ ಸಮಯ ಸಾಕು ಮತ್ತು ತುಂಬ ಕಡಿಮೆ ವಸ್ತುಗಳು ಹಾಕಿ ಮಾಡ್ಬೋದು. ಫಸ್ಟು 2 ಬೌಲ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾನು ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಆಯಿಲ್ ಇದೆ ಅದನ್ನ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನು ತುಪ್ಪ ಹಾಕಿ ಸ್ವಲ್ಪ ಬಾಯ್ಲ್ ಆದಮೇಲೆ ಒಂದು ಮುಕ್ಕಾಲು ಸ್ಪೂನ್ ಅಂದರೆ ಸೌಟಷ್ಟು ಅಕ್ಕಿ ಪುಡಿನ ಹಾಕಿ ಗಂಟಿಲ್ಲದ ರೀತಿ ತಿರುಗಿಸ್ಕೊಳ್ಳಿ. ಇದು ಬಾಯ್ಲ್ ಬರೋ ತನಕ ನಾವು ತಿರುಗಿಸ್ಕೋಬೇಕು, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಹೀಗೆ ತಿರುಗಿಸ್ಕೊಂಡು ಅದು ಒಂದು 2 ನಿಮಿಷ ಬೆಂದಾದಮೇಲೆ ನಾನು ಅದಕ್ಕೆ 1 ಬೌಲಷ್ಟು ಅಕ್ಕಿ ಪುಡಿ ಹಾಕ್ತಾಯಿದ್ದೀನಿ. 2 ಬೌಲು ನೀರಿಗೆ 1 ಬೌಲಷ್ಟು ಅಕ್ಕಿ ಪುಡಿ ಹಾಕ್ತೀನಿ. ಅದನ್ನು ತಿರುಗಿಸ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಇದನ್ನು ನೋಡಿ, ಈ ರೀತಿ ಮುದ್ದೆ ಟೈಪು ನಾವು ತಿರುಗಿಸ್ಕೋಬೇಕು. ಮುದ್ದೆ ಮಾಡ್ತೀವಲ್ಲ, ರಾಗಿ ಮುದ್ದೆ ಎಲ್ಲ ಅದೇ ಥರ, ಅದೇ ಪ್ರೊಸೀಜರು. ಹಾಗೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ಕೋಬೇಕು. ಆಮೇಲೆ 1-2 ನಿಮಿಷ ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಸ್ಟವ್ನ ಆಫ್ ಮಾಡಿ 1-2 ನಿಮಿಷ ಈ ರೀತಿ ನಾದ್ಕೋಬೇಕು ಹಿಟ್ಟನ್ನು. ಈ ರೀತಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದರೆ ಸೇವಿಗೆನೂ ತುಂಬ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಕೈಗೆ ಅಂಟ್ಕೋಬಾರ್ದು ಹಿಟ್ಟು, ಆ ರೀತಿ ನಾದ್ಕೋಬೇಕು ಸ್ವಲ್ಪ. ಆಮೇಲೆ ಒಂದು ಬೌಲಲ್ಲಿ ನೀರು ತಗೊಂಡು ಸ್ವಲ್ಪ ನೀರನ್ನ ಹಚ್ಕೊಂಡು ಈ ರೀತಿ ಉಂಡೆಗಳು ಮಾಡಬೇಕು. ಯಾಕೆ ಅಂದರೆ ಹಿಟ್ಟು ತುಂಬ ಬಿಸಿ ಇರುತ್ತೆ, ಅದಕ್ಕೆ ನೀರೇ ಇಟ್ಕೋಬೇಕು. ನಾನು ಇಲ್ಲೊಂದು ಬೌಲ್ ಸ್ಟೀಮ್ ಪಾತ್ರೆಗೆ ನೀರು ಹಾಕಿ ಕುದಿಸೋಕೆ ಇಡ್ತೀನಿ. ಅದಕ್ಕೆ ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ಪಾತ್ರೆ ಕಪ್ಪಾಗೋದಿಲ್ಲ ಅಂತ. ನೋಡಿ, ಇವಾಗ ಕಟ್ಟಿರೋ ಉಂಡೆಗಳನ್ನೆಲ್ಲ ನಾನು ಸ್ಟೀಮ್ ಪಾತ್ರೆಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇದು 10 ಮಿನಿಟ್ಸ್ ಸಾಕು. ಅಷ್ಟರೊಳಗಡೆ ನಾನು ಬೆಲ್ಲ ಕರಗಕ್ಕೆ ಇಟ್ಕೋತಾ ಇದ್ದೀನಿ. ನಾನು ಒಂದು 200 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ. 200 ಗ್ರಾಮ್ ಬೆಲ್ಲನ ತುರ್ಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಬೆಲ್ಲ ಪಾಕ ಬರೋಕ್ಕೆ ಇಟ್ಕೊಳ್ಳೋಣ. ಪಾಕ ಅಂದರೆ ತುಂಬ ಗಟ್ಟಿ ಪಾಕ ಬೇಡ, ಈ ರೀತಿ ಸ್ವಲ್ಪ ಎಳೆ ಪಾಕ ಬರೋ ತನಕ ನಾವು ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ನಾನು 2 ಕಾಯಿ ತೊಗೊಂಡಿದ್ದೀನಿ. 2 ಕಾಯಿನ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ತುಂಬ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬಾರ್ದು. ಸ್ವಲ್ಪ ನಾವು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಗ್ರೈಂಡನ್ನ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡಿಕೊಂಡು ಇದನ್ನ ಸೋಸ್ಕೊಂಡ್ರೆ ಇದು ಗಟ್ಟಿ ಹಾಲಾಗಿ ಬರುತ್ತೆ. ಕಾಯಲು ದಪ್ಪ ಕಾಯಲ್ಲಿ ಬರುತ್ತೆ. ಇದನ್ನು ಪುನಃ ಇನ್ನೊಂದು ಸಲ ನೀಟಾಗೆಲ್ಲ ಸೋಸ್ಕೊಂಡು ಪುನಃ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುನಃ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ಪುನಃ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಅದನ್ನ ಗ್ರೈಂಡ್ ಮಾಡಿಕೊಂಡು ಸೋಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹಾಲು ಬರುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕ್ಕೊಂಡು ಅದನ್ನ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಹಾಗೆ ಮಾಡಿಕೊಂಡ್ರೆ ಅದು ಕಾಯಲು ಟೇಸ್ಟ್ ಇರೋಕ್ಕಿಲ್ಲ, ರುಚಿ ಕಡಿಮೆ ಆಗುತ್ತೆ. ಸ್ವಲ್ಪ ಅದು ಮಂದಕ್ಕಿರಬೇಕು, ಗಟ್ಟಿಯಾಗಿರಬೇಕು ಹಾಲು. ಈ ರೀತಿ ಸೋಸ್ಕೋಬೇಕು. ಇವಾಗ ನಾವು ಕರಗಿರೋ ಪಾಕನ ಹಿಂಗೆ ಸೋಸ್ಕೋಬೇಕು. ಹಾಗೆ ಬಗ್ಸ್ಬಿಟ್ರೆ ಅದರಲ್ಲಿರೋ ಕಡ್ಡಿ ಕಸಗಳೆಲ್ಲ ಬಂದುಬಿಡುತ್ತೆ. ಹೀಗೆ ಸ್ಟೈನರಿಂದ ಸೋಸ್ಕೋಬೇಕು. ಆಮೇಲೆ ಸೋಸ್ಕೊಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಬಿಸಿ ಮಾಡ್ಕೋಬಾರ್ದು. ಬಿಸಿ ಮಾಡಿಕೊಂಡ್ರೆ ಒಡೆದೋಗುತ್ತೆ. ಮತ್ತು ತುಂಬ ಸಮಯ ಇಟ್ಕೊಂಡು ಅದನ್ನ ಇದು ಮಾಡಬಾರ್ದು, ಹಾಳಾಗಿಬಿಡುತ್ತೆ ಹಸಿದಾದ್ರಿಂದ. ಸ್ವಲ್ಪ ಬೇಗನೆ ಅದನ್ನ ಖಾಲಿ ಮಾಡ್ಕೋಬೇಕು. ಇವಾಗ ನೋಡಿ 10 ಮಿನಿಟ್ಸ್ ಆಯಿತು. ಅದು ನೀಟಾಗಿ ಬಾಯ್ಲ್ ಆಗಿದೆ. ಈ ರೀತಿ ಮುಟ್ಟಿದ್ರೆ ಅದು ಅಂಟ್ಕೋಬಾರ್ದು, ಆ ರೀತಿ ಇರಬೇಕು. ಇವಾಗ ನಾನು ಒಂದು ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸೇವಿಗೆನ ಒತ್ಕೋತಾ ಇದ್ದೀನಿ. ಫಸ್ಟು ಒಂದು ಹಾಕ್ಕೊಂಡು ಒತ್ಕೊಳ್ತೀನಿ. ನೋಡಿ, ಇದು ತುಂಬ ಬಿಸಿ ಇರುತ್ತೆ. ನೀವು ಒಂದು ಕರ್ಚಿಪ್ ಇಟ್ಕೊಂಡು ಇದನ್ನು ಸೇವಿಗೆ ಒಳ್ಳನ್ನ ಇಟ್ಕೊಂಡು ಒತ್ಕೊಳ್ಳಿ. ಇವಾಗ ನೋಡಿ, ನಾನು ಉದ್ದುದಕ್ಕೆ ಒತ್ಕೋತಾ ಇದ್ದೀನಿ. ಹಿಂದೆ ಎಲ್ಲ ಸೇವಿಗೆ ಒಳ್ಳಲ್ಲಿ ಉದ್ದುದಕ್ಕೆಲ್ಲ ಮಾಡ್ತಿದ್ರಲ್ಲ, ಆ ಟೈಪು ನಾನು ಉದ್ದುದಕ್ಕೆ ಒಂದೇ ಇದರಿಂದ ಇಷ್ಟು ದೊಡ್ಡ ಸೇವಿಗೆ ಮಾಡ್ಕೋತಾ ಇದ್ದೀನಿ. ನಾನು ರೌಂಡಾಗಿ ಉದ್ದಕ್ಕೆ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಕಾಯಿ ಹಾಲು ಮತ್ತು ಸೇವಿಗೆ ರೆಡಿ ಆಯಿತು. ಸೇವಿಗೆ ನೋಡಿ ಹೀಗೆ ಉದುದ್ರಾಗಿ ಇರಬೇಕು, ಅಂಟ್ಕೋಬಾರ್ದು. ಈ ರೀತಿ ಉದುದ್ರಾಗಿ ಬರುತ್ತೆ. ನಾನು ಹೇಳಿದ ಥರ ಮಾಡಿದ್ರೆ ಈ ರೀತಿ ಬರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇಮ್ಮಿಡಿಯೇಟಾಗಿ ನಾವು ಒಂದು ಸ್ವೀಟನ್ನ ಮಾಡಿ ಬಡಿಸ್ಬೋದು. ಈ ರೀತಿ ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.